ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ K2M ಇಂಗ್ಲಿಷ್. ಇವತ್ತಿನ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿಕನ್ನಡ, ಈ ಪುಸ್ತಕದಲ್ಲಿನ ಪಾಠ 8 ಸಂಕ್ರಾಂತಿ, ಇದು ಪದ್ಯ. ಇದರ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ. ಲಾಸ್ಟ್ ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಪದ್ಯವನ್ನು ನಾವು ವಿವರವಾಗಿ ನೋಡಿದ್ವಿ ಮಕ್ಕಳೇ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡಿ, ಪ್ಲೇ ಲಿಸ್ಟ್ನಲ್ಲಿ ಇರುತ್ತೆ. ಈಗ ನೋಡಿ, ಮೊದಲಿಗೆ ನಾವು ನೋಟ್ಸಲ್ಲಿ ಪದಗಳ ಅರ್ಥಗಳನ್ನು ಬರೀಬೇಕಾಗತ್ತೆ ಮಕ್ಕಳೇ. ಅಂದರೆ ಕಠಿಣ ಶಬ್ದಗಳ ನಮಗೆ ಅರ್ಥ ಮೊದಲು ಗೊತ್ತಾಗಬೇಕಾಗತ್ತೆ. ನೋಡಿ, ಇಲ್ಲಿ ಬೀರು, ಬೀರು ಅಂದರೆ ಹಂಚು ಅಥವಾ ವಿತರಿಸು. ಕಂತೆ ಅಂದರೆ ಕಟ್ಟು. ಕೇರಿ ಅಂದರೆ ಓಣಿ. ಕಿಚ್ಚು ಬೆಂಕಿ. ಜೋಡಿ ಜೊತೆ. ಓಕೆ, ಈಗ ಅಭ್ಯಾಸಗಳನ್ನು ನಾವು ನೋಡೋಣ ಮಕ್ಕಳೇ. ಅಭ್ಯಾಸ, ಅದರಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ಓಕೆ, ಉತ್ತರ ತಂಗಿಯು ಜರತಾರಿ ಲಂಗ ಹಾಕಿಕೊಂಡಿದ್ದಳು. ಪ್ರಶ್ನೆ 2, ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಎಳ್ಳು, ಕಬ್ಬು, ಸಕ್ಕರೆ, ಅಚ್ಚು, ಬಾಳೆಹಣ್ಣು ಮತ್ತು ಬೆಲ್ಲವನ್ನ ಬೀರಲು ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದಾಳೆ. ಓಕೆ, 3ನೇ ಪ್ರಶ್ನೆ, ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಉತ್ತರ ಅಪ್ಪ ದನಕರುಗಳಿಗೆ ಅಕ್ಕಿ, ಬೆಲ್ಲ, ಹಣ್ಣನ್ನು ಕೊಟ್ಟರು. ಪ್ರಶ್ನೆ 4, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಉತ್ತರ ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಎಲಚಿ, ಅಚ್ಚು ಸುರಿಯುವರು. ಪ್ರಶ್ನೆ 5, ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿಯ ಹೆಸರೇನು? ಉತ್ತರ ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿಯ ಹೆಸರು H.S. ವೆಂಕಟೇಶ ಮೂರ್ತಿ. ಓಕೆ, ಈಗ ಮುಖ್ಯ ಪ್ರಶ್ನೆ ಆ, ಹೊಂದಿಸಿ ಬರೆಯಿರಿ ಅಂತ ಇದೆ ಮಕ್ಕಳೇ. ನೋಡಿ, ಇಲ್ಲಿ ಅ ಮತ್ತು ಬ ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ನಾವು ಸರಿಯಾಗಿ ಅದನ್ನು ಜೋಡಿಸಿ ಬರಿಬೇಕು. ಓಕೆ, ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಇದು ಮೊದಲನೇದು. ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ, ಎರಡನೇದು. ರಂಗಿನಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ, ಬೆಲ್ಲ, ಹಣ್ಣು. ಓಕೆ, ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗೆಲ್ಲ ಮಕ್ಕಳಿಗಚ್ಚು ಮೆಚ್ಚು. ನೋಡಿ, ಇಲ್ಲಿ ನಾನು ಕ್ರಮಾಂಕವನ್ನು ಹಾಕಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ ಉತ್ತರ, ಸರಿಯಾದ ಉತ್ತರವನ್ನು ನಾವು ಇಲ್ಲಿ ಬರಬೇಕಾಗತ್ತೆ ಮಕ್ಕಳೇ. ಓಕೆ, ನೋಡಿ, ಇಲ್ಲಿ ಮೊದಲನೇದು ಲಂಗ ಹಾಕಿಕೊಂಡು, ಎರಡನೇದು ತಂಗಿ ಕೇರಿಗೆಲ್ಲ, 3 ಕಣ್ಣ ತುಂಬ ನೋಡಿ, 4ನೇದು ಅಕ್ಕಿ, ಬೆಲ್ಲ, ಹಣ್ಣು, 5 ಮಕ್ಕಳಿಗಚ್ಚು ಮೆಚ್ಚು. ಸಾಮರ್ಥ್ಯಾಧಾರಿತ ಅಭ್ಯಾಸ, ಅದರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ, ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ 1 ಹಾಗೂ ನೋಡಿ ಇಲ್ಲಿ 2, 3, 4 ಇಲ್ಲಿ ಅವರು ಸಾಲುಗಳನ್ನು ಕೊಟ್ಟಿದ್ದಾರೆ. ನಾವು ಅದಕ್ಕೆ ಅಂದರೆ ಅವರು ಪದ್ಯಕ್ಕೆ ಅನುಸಾರವಾಗಿ ಮೇಲೆ ಕೆಳಗೆ ಮಾಡಿ ಕೊಟ್ಟಿದ್ದಾರೆ. ನಾವು ಪದ್ಯವನ್ನು ನಾವು ಓದ್ಬಿಟ್ಟು ಸರಿಯಾದ ಕ್ರಮದಲ್ಲಿ ನಾವು ಅದನ್ನು ಬರಿಬೇಕು ಮಕ್ಕಳೇ. ನೋಡಿ, ನಾನು ಇಲ್ಲಿ ಬರೆದಿದ್ದೀನಿ. ಮೊದಲನೇದು, ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ನೋಡಿ, ನಾನಿಲ್ಲಿ ಸರಿಯಾದ ಕ್ರಮಾಂಕದಲ್ಲಿ ನಾನಿಲ್ಲಿ ಬರೆದಿದ್ದೀನಿ. ಇದು ಮೊದಲನೆಯದು, ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ಇದು ಮೊದಲನೆಯ ಘಟನೆಯಲ್ಲಿ ಬರುತ್ತೆ ಮಕ್ಕಳೇ. ಸೆಕೆಂಡ್ ಯಾವ್ದು ಬರುತ್ತೆ ನೋಡೋಣ. ನೋಡಿ, ಇಲ್ಲಿ ಪುಟಾಣಿ ತಂಗಿ, ಇದೇನು ಸೆಕೆಂಡ್ ಕೊಟ್ಟಿದ್ದಾರಲ್ಲ, ಇದು ಸರಿಯಾಗೇ ಇದೆ ಮಕ್ಕಳೇ. ನಾವು ಅದನ್ನೇ ಬರೆಯೋಕ್ಕಾಗುತ್ತೆ ಇಲ್ಲಿ. ಓಕೆ, ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು, ಬೆಲ್ಲ ಬೀರಲು ಹೊರಟಳು ಅಂತ ಇದೆ ಮಕ್ಕಳೇ. ಇದು ಸರಿಯಾದ ಕ್ರಮಾಂಕ. ಈಗ 3ನೇದು ಯಾವ್ದು ನೋಡೋಣ. ಎತ್ತು, ನೋಡಿ ಇಲ್ಲಿ 4ನೇದು ಇದೆ ಅಲ್ಲ, ಇದು ಎತ್ತು ಹಸು ಕರುಗಳನ್ನು, ಇದು 3ರಲ್ಲಿ ಬರುತ್ತೆ ಮಕ್ಕಳೇ. ಓಕೆ, ಇದು 3ನೇ ಕ್ರಮಾಂಕದಲ್ಲಿ ಬರುತ್ತೆ. ಇದನ್ನು ನಾವು ಇಲ್ಲಿ ಬರಿಬೇಕು. ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು
ಬಣ್ಣವ ಬಳಿದು ಶೃಂಗಾರ ಮಾಡಿದರು. ಓಕೆ, ನಾಲ್ಕನೇದರಲ್ಲಿ ಯಾವ್ದು ಬರುತ್ತೆ ಅಂದರೆ ನೋಡಿ, ಇಲ್ಲಿ ಮೊದಲನೇದು ಇದೆಯಲ್ಲ ಮಕ್ಕಳೇ, ಇಲ್ಲಿ ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಅಂತ, ಇದು ನಾಲ್ಕನೇದು. ಓಕೆ, ಅದನ್ನು ನಾನಿಲ್ಲಿ ಸರಿಯಾದ ಕ್ರಮಾಂಕದಲ್ಲಿ ಬರೆದಿದ್ದೀನಿ, ನೀವು ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿ. ಮಕ್ಕಳನ್ನು, ಇದು ನಾಲ್ಕನೇದು ಕ್ರಮಾಂಕ, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಓಕೆ, ಇದು ನಾಲ್ಕನೇ ಕ್ರಮಾಂಕ. ಈಗ ಮುಖ್ಯ ಪ್ರಶ್ನೆ ಆ, ನಿಮ್ಮ ಮನೆಯಲ್ಲಿ ನೀವು ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ 4 ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆಯಿರಿ ಅಂತ ಇದೆ ಮಕ್ಕಳೇ. ಬೆಳಗ್ಗೆ ಎದ್ದಾಗಿನಿಂದ ನೀವು ಶಾಲೆಗೆ ಹೋಗುವವರೆಗೂ ಏನೆಲ್ಲ ನೀವು ಮಾಡ್ತೀರಾ ಅನ್ನುವಂತ ಬರಬೇಕು. ಇಲ್ಲೇ ನೋಡಿ, ಇಲ್ಲಿ ಒಂದನೇದು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕರಿಸುವೆನು. ಎರಡನೇದು ಹಲ್ಲು ಉಜ್ಜಿ ಸ್ನಾನವನ್ನು ಮಾಡುವೆನು. ಮೂರನೇದು ದೇವರ ಪೂಜೆ ಮಾಡಿ ತಿಂಡಿ ತಿನ್ನುವೆನು. ನಾಲ್ಕನೇದು ಶಾಲೆಯ ಸಮವಸ್ತ್ರ ಧರಿಸಿ ಪುಸ್ತಕಗಳನ್ನು ಜೋಡಿಸಿ ಶಾಲೆಗೆ ತಯಾರಿ ಆಗುವೆನು. ಓಕೆ, ಈಗ ಭಾಷಾಭ್ಯಾಸ. ಅದರಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ ಅ, ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಆವರಣ ಅಂದರೆ ಇಲ್ಲಿ ಬ್ರ್ಯಾಕೆಟಲ್ಲಿ ಅವರು ಅದನ್ನು ಒಂದು ವಾಕ್ಯವನ್ನು ಕೊಟ್ಟು ಅದನ್ನು ಏನು ಮಾಡಬೇಕು ಅಂತ ಅವರು ಇಲ್ಲಿ ತಿಳಿಸಿದ್ದಾರೆ ನಮಗೆ. ಆ್ಯಕ್ಚುಲಿ ಇದೇ ಪ್ರಶ್ನೆ ಇಲ್ಲಿದೆ ಕೊಟ್ಟಿದ್ದಾರೆ ಅವರು, ಅದರ ಪ್ರಕಾರ ನಾವು ಬರಬೇಕಾಗುತ್ತೆ ಮಕ್ಕಳೇ. ನೋಡಿ, ಇಲ್ಲಿ ಒಂದನೇದು ಹುಡುಗಿಯು ತರಕಾರಿಯನ್ನು ತಂದಳು ಅಂತ ಇದೆ. ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆಯಿರಿ ಅಂತ ಇದೆ. ಪುಲ್ಲಿಂಗ ಅಂದರೆ ಗಂಡು ಎಂಬ ಅರ್ಥ ಕೊಡುವ ಪದಗಳಿಗೆ ನಾವು ಪುಲ್ಲಿಂಗ ಅಂತ ಹೇಳ್ತೀವಿ. ಇದು ಹುಡುಗಿ, ಇದು ಸ್ತ್ರೀಲಿಂಗ ಪದದಲ್ಲಿದೆ. ಈ ವಾಕ್ಯ ಸ್ತ್ರೀಲಿಂಗ ಪದವನ್ನು ಅನುಸರಿಸುತ್ತದೆ. ಸೊ ಇದಕ್ಕೆ ನಾವು ಪುಲ್ಲಿಂಗ ರೂಪದಲ್ಲಿ ಬರೀಬೇಕು. ಹುಡುಗಿ ಅಂತ ಇದೆ, ಹುಡುಗಿನ ನಾವು ಏನು ಮಾಡಬೇಕು, ಹುಡುಗನು ಅಂತ ಮಾಡಬೇಕು. ಹುಡುಗನು ತರಕಾರಿಯನ್ನು ತಂದಳು ಅಂತ ಇದೆ. ಇಲ್ಲಿ ಪುಲ್ಲಿಂಗ ಇರೋದ್ರಿಂದ, ಹುಡುಗ ಇರೋದ್ರಿಂದ ತಂದನು ಅಂತ ಮಾಡಬೇಕು. ಹುಡುಗನು ತರಕಾರಿಯನ್ನು ತಂದನು ಅಂತ ಮಾಡಬೇಕು ಮಕ್ಕಳು, ಬರಿಬೇಕು. ರಾಜು ಗಾಡಿಯನ್ನು ಎಳೆದನು. ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ. ಓಕೆ, ನೋಡಿ, ಇಲ್ಲಿ ರಾಜು ಗಾಡಿಯನ್ನು ಎಳೆದನು ಅಂತ ಇದೆ. ನಾವು ರಾಜು ಇದನ್ನು ತೆಗೆದುಬಿಟ್ಟು ಇಲ್ಲಿ ನಾವು ಎತ್ತು ಅಂತ ಸೇರಿಸಬೇಕು. ಓಕೆ, ಎತ್ತು ಗಾಡಿಯನ್ನು ಎಳೆದಿತು. ಓಕೆ, ಇದು ಈ ರೀತಿ ಬರುತ್ತೆ. ಈಗ ಮೂರನೆಯ ಮುಖ್ಯ ಪ್ರಶ್ನೆ, ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೆಯಿರಿ ಅಂತ ಇದೆ. ಅಣ್ಣ ತಮ್ಮಂದಿರು ಅಂತ ಇದೆ. ಇಲ್ಲಿ ಅಕ್ಕ ತಂಗಿಯರು ಸ್ನೇಹಿತೆಯರಂತೆ ಇದ್ದರು. ಓಕೆ, ಅಕ್ಕ ತಂಗಿಯರು ಸ್ನೇಹಿತೆಯರಂತೆ ಇದ್ದರು ಅಂತ ಬರಿಬೇಕು. ಈಗ ಮುಖ್ಯ ಪ್ರಶ್ನೆ ಆ, ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ. ನಾವು ನೋಡಿ, ಇಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಅಂತ ಅವರು ಇಲ್ಲಿ 3 ಕಾಲಮ್ಸ್ಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಪುಲ್ಲಿಂಗ ಪದಗಳನ್ನು ನಾವು ಇಲ್ಲಿ ಬರಿಬೇಕು, ಸ್ತ್ರೀಲಿಂಗ ಪದಗಳನ್ನು ಇಲ್ಲಿ ಬರಿಬೇಕು, ನಪುಂಸಕಲಿಂಗ ಪದಗಳನ್ನು ನಾವು ಇಲ್ಲಿ ಬರಿಬೇಕು ಮಕ್ಕಳೇ. ಓಕೆ, ನೋಡಿ, ಇಲ್ಲಿ ಪುಸ್ತಕ ಅಂತ ಇದೆ, ಇದು ನಪುಂಸಕ. ಓಕೆ, ರಾಣಿ ಇದು ಸ್ತ್ರೀಲಿಂಗ, ತಮ್ಮ ಇದು ಪುಲ್ಲಿಂಗ, ಗೋಡೆ ಮೇಜು, ನೋಡಿ ಮೇಜು ಗೋಡೆ ಇವು ನಪುಂಸಕಲಿಂಗ, ರಾಜ ಪುಲ್ಲಿಂಗ, ತಂಗಿ ಸ್ತ್ರೀಲಿಂಗ, ಅಕ್ಕ ಸ್ತ್ರೀಲಿಂಗ, ತಮ್ಮ ಇದು 2 ಸಲ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ ಒಂದ್ಸಲ ಮತ್ತು ಇಲ್ಲಿ ಒಂದ್ಸಲ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಒಂದೇ ಸಲ ಬರೆದಿದ್ದೀನಿ. ಶಾಲೆ ಇದು ನಪುಂಸಕ ಲಿಂಗ ಬರುತ್ತೆ. ಅಣ್ಣ ಪುಲ್ಲಿಂಗ, ತಂಗಿನೂ ಕೂಡ ನೋಡಿ ಇಲ್ಲಿ 2 ಸಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಒಂದೇ ಸಲ ಬರೆದಿದ್ದೀನಿ. ಓಕೆ, ತಂದೆ ಇದು ಪುಲ್ಲಿಂಗ, ತಾಯಿ ಸ್ತ್ರೀಲಿಂಗ, ಸಹೋದರಿ ಸ್ತ್ರೀಲಿಂಗ, ಗೆಳೆಯ ಇದು ಪುಲ್ಲಿಂಗ, ಕುರ್ಚಿ ಇದು ನಪುಂಸಕಲಿಂಗ, ಗೆಳತಿ ಇದು ಕೂಡ ಸ್ತ್ರೀಲಿಂಗ. ಓಕೆ, ನೋಡಿ, ಈ ಥರ ನಾವು ವಿಂಗಡಿಸಿ ಬರೀಬೇಕು. ಸ್ತ್ರೀ ಅಂದರೆ ಹೆಣ್ಣು ಎಂಬ ಸೂಚಿಸುವ ಪದಗಳಿಗೆ ಸ್ತ್ರೀಲಿಂಗ ಅಂತೀವಿ. ಗಂಡು ಎಂಬ ಅರ್ಥ ಕೊಡುವ ಪದಗಳಿಗೆ ನಾವು ಪುಲ್ಲಿಂಗ ಅಂತ ಹೇಳ್ತೀವಿ. ಗಂಡು ಅಲ್ಲ ಅಥವಾ ಹೆಣ್ಣು ಅಲ್ಲದ ಪದಗಳಿಗೆ ನಪುಂಸಕಲಿಂಗ ಅಂತ ಹೇಳ್ತೀವಿ ಮಕ್ಕಳೇ. ಓಕೆ, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಭಾಷಾ ಚಟುವಟಿಕೆ. ಮುಖ್ಯ
ಮುಖ್ಯ ಪ್ರಶ್ನೆ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಆರಿಸಿ ಬರೆಯಿರಿ ಅಂತ. ಪ್ರಾಸಪದಗಳು ಅಂದರೆ ರೈಮಿಂಗ್ ವರ್ಡ್ಸ್. ಓಕೆ. ಬಂತು ತಂತು, ಹಬ್ಬ ಕಬ್ಬ, ಹಾಕಿಕೊಂಡು ಮಾಡಿಕೊಂಡು, ತಂಗಿ ಗೊಂಬಿ, ಜೋಡಿ ನೋಡಿ, ಅಚ್ಚು ಮೆಚ್ಚು. ಓಕೆ, ಇವು ಈ ಪದ್ಯದಲ್ಲಿ ಬಂದಿರುವಂತಹ ರೈಮಿಂಗ್ ವರ್ಡ್ಸ್. ಓಕೆ ಮಕ್ಕಳೇ, ಇಲ್ಲಿಗೆ ನಮ್ಮ ಸಂಕ್ರಾಂತಿ ಓಕೆ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ ಹಾಗೂ ಸಮರ್ಥಾಧಾರಿತ ಚಟುವಟಿಕೆಗಳು ಎಲ್ಲ ಮುಕ್ತಾಯವಾಗಿದೆ ಮಕ್ಕಳೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.